ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ ಕೇಸಿಗೆ ಸುಸ್ವಾಗತ. ನಾನೀಗ ಸಿರಿಮನೆ ಫಾಲ್ಸ್ ಕಿಗ್ಗ ಇಲ್ಲಿಯ ಒಂದು ಜಲಪಾತವನ್ನು ನೋಡಲಿಕ್ಕೆ ಬಂದರೆ ನೋಡೋಣ. ಇತ್ತೀಚೆಗೆ ನಾನು ದೇವತಾ ಫಾಲ್ಸ್ ಅಂಕೋಲಕ್ಕೆ ಹೋಗಿದ್ದೆ. ಅಲ್ಲಿ ಬಹಳಷ್ಟು ಸುಂದರವಾದ ಜಾಗ. ಮಳೆಗಾಲದಿಂದಾಗಿ ನೀರಿರುವುದಂತೇಳಿ ಹೋಗಿದ್ರೆ ಅಲ್ಲಿ ಒಂದು ತೊಟ್ಟು ನೀರಿಲ್ಲ. ಈಗ ಅದಕ್ಕಾಗಿ ಶೃಂಗೇರಿಯಲ್ಲಿರುವಂತಹ ಕಿಗ್ಗದ ಬಳಿ ಬಂದಿದ್ದೇನೆ. ನೀವಿಲ್ಲಿ ಕಾಣ್ತಿದ್ರಿ, ಇದು ಸಿರಿಮನೆ ಫಾಲ್ಸಿಗೆ ಹೋಗುವಂತಹ ದಾರಿ. ಅರಣ್ಯ ಇಲಾಖೆಯವರ ಅಧೀನದಲ್ಲಿ ಇದೆ. ಇಲ್ಲಿ ಟಿಕೆಟ್ ಮಾಡಿ ನಾವು ಈ ದಾರಿಯ ಮೂಲಕ ಮುಂದಕ್ಕೆ ಸಾಗಬೇಕಾಗ್ತದೆ. ಸುಂದರವಾದ ವಾತಾವರಣ, ಎಲ್ಲಿ ನೋಡಿದ್ರಲ್ಲಿ ಮರಗಿಡಗಳು ಹಾಗೂ ಕಾಡು ಕೋಣ ಇದೆ ಎನ್ನುವಂತಹ ಬೋರ್ಡು ನೋಡಿದೆ. ಅದೇ ರೀತಿ ಮುಂದಕ್ಕೆ ನೋಡುವಾಗ ಕೆಳಗಡೆ ಕಾಡು ಕೋಣ ಅದೇನೋ ಮಾಡುತ್ತಿದೆ. ಸರಿಯಾಗಿ ದಿಟ್ಟಿಸಿ ನೋಡುವಾಗ ಇದು ಕಾಡು ಕೋಣ ಅಲ್ಲ, ನಾಡಿನ ಎತ್ತು ಹಲಸಿನ ಹಣ್ಣಿನ ಆಶೆಗಾಗಿ ಕೆಳಗೆ ಇಳಿದು ತಿನ್ನುತ್ತಿದೆ. ಅಲ್ಲೇ ಇದ್ದ ಹಲಸಿನ ಮರದಿಂದೊಂದು ಹಲಸಿನ ಹಣ್ಣು ಬಿದ್ದಿದೆ, ಅದನ್ನು ತಿನ್ನುವುದರಲ್ಲಿ ಮಗ್ನವಾಗಿದೆ ನಮ್ಮ ಈ ನಾಡಿನ ಎತ್ತು. ನೀವಿಲ್ಲಿ ಕಾಣ್ತಿದ್ದೀರಿ. ಅದ್ಭುತವಾದಂತಹ ಈ ದಟ್ಟ ಅರಣ್ಯ ಒಳಗೆ ಸಿರಿಮನೆ ಫಾಲ್ಸಿಗೆ ಹೋಗಲು ಒಳ್ಳೆಯ ದಾರಿಯನ್ನು ನಿರ್ಮಿಸಿದ್ದಾರೆ. ಯಾಕಂತೇಳಿದರೆ ಇಲ್ಲಿ ಹೋಗುವಾಗ ಪ್ರತಿಯೊಂದು ಅಕ್ರಮ ಚಟುವಟಿಕೆ, ಧೂಮಪಾನ, ಮದ್ಯಪಾನ, ಪ್ಲಾಸ್ಟಿಕ್ ಎಸೆಯಬಾರದೆನ್ನುವಂತಹ ನಿವೇದನೆ ಇದೆ. ಅದೇ ರೀತಿ ಇಲ್ಲಿ ಕಾಳಿಂಗ ಸರ್ಪವೂ ಇದೆ ಎನ್ನುವಂತಹ ಭಿತ್ತಿಚಿತ್ರವನ್ನು ನೋಡಿದ್ದೇನೆ. ಹಾಗೆಯೇ ಮುಂದಕ್ಕೆ ಸಾಗುತ್ತಾ ಕಿವಿಗೆ ನಮ್ಮ ಫಾಲ್ಸಿನ ಶಬ್ದಗಳು ಕೇಳತೊಡಗಿತು. ಅದೇ ರೀತಿ ದಟ್ಟವಾದ ಈ ಸುಂದರವಾದ ಕಾಡು ಮನಸ್ಸಿಗೆ ಬಹಳಷ್ಟು ಮುದ ನೀಡುತ್ತೆ ಸ್ನೇಹಿತರೆ. ಹಾಗೆಯೇ ನೋಡುತ್ತಾ ಸಿರಿಮನೆ ಫಾಲ್ಸಿನ ಬಳಿಯೇ ಬರತೊಡಗಿದೆ. ನೀವಿಲ್ಲಿ ಕಾಣ್ತಿದ್ರಿ. ನಡೆದುಕೊಂಡು ಹೋಗಲು ಸ್ಟೆಪ್ಪುಗಳನ್ನು ಮಾಡಿದ್ದಾರೆ. ಆ ಮೆಟ್ಟಲುಗಳಲ್ಲಿ ನಾವು ಆರಾಮವಾಗಿ ನಡೆದುಕೊಂಡು ಹೋಗ್ಬೋದು. ಬಹಳಷ್ಟು ಉತ್ತಮವಾಗಿ ಇಲ್ಲಿ ನಮಗೆ ಫಾಲ್ಸ್ ನೋಡುವ ಎಲ್ಲ ತಯಾರಿಕೆಯನ್ನು ಮಾಡಿಟ್ಟಿದ್ದಾರೆ. ಅದ್ಭುತವಾದಂಥ ಫಾಲ್ಸ್ ಬಂದೇ ಬಂತು ನೋಡಿ. ಇಲ್ಲಿ ತೋರುವುದೇ ಸಿರಿಮನೆ ಫಾಲ್ಸ್. ಆಗಾಗಲೇ ಜನರು ಬಂದು ಕೇಕೆ ಹಾಕುತ್ತಾ ಆ ಫಾಲ್ಸಿನಲ್ಲಿ ಸ್ನಾನ ಮಾಡುತ್ತಾ ಸಂತೋಷವನ್ನು ಆಚರಿಸ್ತಿದ್ದಾರೆ. ಅದ್ಭುತವಾಗಿ ಅದೆಷ್ಟೋ ಎತ್ತರದಿಂದ ನೀರು ಹರಿದು ಬೀಳುವುದನ್ನು ನೀವಿಲ್ಲಿ ಕಾಣ್ತಿದ್ರಿ ಸ್ನೇಹಿತರೆ. ಸಿರಿಮನೆ ಫಾಲ್ಸಲ್ಲಿ ನಾನು ಇಂದು ನೀರು ನೋಡಿದೆ. ಯಾಕಂತೇಳಿದರೆ ಹೆಚ್ಚಿನ ಫಾಲ್ಸುಗಳಲ್ಲಿ ನೀರಿಲ್ಲ. ಇತ್ತೀಚೆಗೆ ಬಂದಂಥ ಮಳೆಯಿಂದಾಗಿ ನೀರು ಬಂದಿರಬಹುದು, ಇಲ್ಲದಿದ್ದರೆ ಇಲ್ಲಿಯೂ ಸಹ ನೀರಿರಲಿಲ್ಲ. ನೀವಿಲ್ಲಿ ಸುಂದರವಾದಂತಹ ದೃಶ್ಯವನ್ನು ನೋಡ್ತಿದ್ದೀರಿ. ದೂರದಲ್ಲಿ ಈ ಒಂದು ಜಲಪಾತವನ್ನು ನೋಡೋದೇ ಬಹಳಷ್ಟು ಕಣ್ಣಿಗೆ ಸುಂದರ ಸ್ನೇಹಿತರೆ. ಬೇರೆ ಬೇರೆ ವಿಧದಲ್ಲಿ ಬಾಲ್ಕನಿಯ ಥರ ನಿಂತು ನೋಡಲು ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ನೀವಿಲ್ಲಿ ಕಾಣ್ತಿದ್ರಿ. ಅದೆಷ್ಟೋ ಜನರು ಮೇಲುಗಡೆಯಿಂದ ದುಮ್ಮಿಕ್ಕಿ ಕೆಳಗೆ ಬೋರ್ಗರೆವ ಈ ನೀರಿನ ಒಂದು ಸಂತೋಷವನ್ನು ಎಲ್ಲರೂ ಅನುಭವಿಸ್ತಿದ್ದಾರೆ. ಬೇರೆ ಬೇರೆ ಊರಿಂದ ಅದೆಷ್ಟೋ ಜನರು ಇಲ್ಲಿ ಬಂದಿದ್ದಾರೆ. ಅದೇ ರೀತಿ ಪಕ್ಕದ ಕಾಡಿನಿಂದ ಹರಿದು ಬರುವಂತಹ ನೀರನ್ನು ನೀವಿಲ್ಲಿ ಕಾಣ್ತಿದ್ರಿ. ಇದೆಲ್ಲವೂ ಸುತ್ತಮುತ್ತಲೂ ಎಲ್ಲಿ ನೋಡಿದರೂ ಈ ಜಲಪಾತದತ್ತ ನೀರು ಹರಿದು ಬರ್ತೈತೆ. ಇಂತಹ ಒಂದು ದೃಶ್ಯವನ್ನು ನಾವು ನಿಜಕ್ಕೂ ನೋಡಬೇಕು ಸ್ನೇಹಿತರೆ. ಯಾಕಂತೇಳಿದರೆ ಇಲ್ಲಿ ಅಪಾಯ ಆಗುವಂಥದ್ದೇನಿಲ್ಲ. ಆದರೂ ನೀರಿನಿಂದ ಅಪಾಯ ಆಗದಿದ್ದರೂ ಜಾರು ಕಲ್ಲಿನಿಂದ ಆಗುವಂತಹ ಸಂಭವ ಇದೆ. ಇಲ್ಲಿ ಜಾರುವಂಥ ಕಲ್ಲುಗಳಿವೆ. ನಾವು ಯಾರೇ ಆಗಲಿ ಈ ಜಲಪಾತವನ್ನು ನೋಡಲು ಹೋದಾಗ ಆದಷ್ಟು ಜಾಗ್ರತೆಯಾಗಿ ವ್ಯವಹರಿಸಬೇಕು ವಿನಃ ಸಿಕ್ಕ ಕಲ್ಲುಗಳ ಮೇಲೆ ಅಥವಾ ನೀರಿನಲ್ಲಿ ಮುಳುಗುವುದು ಇತ್ಯಾದಿಗಳನ್ನು ಮಾಡಿದರೆ ಖಂಡಿತ ಜೀವಕ್ಕೆ ಅಪಾಯವಿದೆ. ಸುಂದರವಾದಂತಹ ಈ ಸಿರಿಮನೆ ಫಾಲ್ಸನ್ನು
ನೀವಿಲ್ಲಿ ಕಾಣ್ತಿದ್ರಿ. ಹಾಗೂ ಬೇರೆ ಬೇರೆ ಕಡೆಯಿಂದ ಬಂದಂತಹ ಎಲ್ಲ ನಾಗರಿಕರು ಖುಷಿಯನ್ನು ಪಡೋದನ್ನು ನೀವಿಲ್ಲಿ ನೋಡ್ಬೋದು. ಅದ್ಭುತವಾದಂಥ ಈ ಕಾಡಿನೊಳಗೆ ಒಮ್ಮೆಲೆ ಬೋರ್ಗೆರೆದು ಬರುವಂತಹ ಈ ಸಿರಿಮನೆ ಫಾಲ್ಸ್ ನಿಜಕ್ಕೂ ಕಣ್ಣಿಗೆ ಭಾಳಷ್ಟು ಮುದ ನೀಡುತ್ತೆ ಸ್ನೇಹಿತರೆ. ನೀವು ಒಮ್ಮೆ ಭೇಟಿ ನೀಡಿ ಇಲ್ಲಿಯ ಸುಂದರತೆಯನ್ನು ನೋಡಿರಿ ಅಂತೇಳಿ ನಾನು ಕೇಳ್ಕೊಳ್ತಿದ್ದೇನೆ. ಅದ್ಭುತವಾದಂತಹ ಈ ಸಿರಿಮನೆ ಫಾಲ್ಸ್ ಶೃಂಗೇರಿ ಬಳಿ ಇರುವಂತಹ ಕಿಗ್ಗದಲ್ಲಿದೆ. ನಾನು ಸಹ ಆ ಫಾಲ್ಸಿನ ಸುಂದರತೆಗೆ ಅನುಗುಣವಾಗಿ ಸಂತೋಷಪಟ್ಟಿದ್ದೇನೆ. ಹಾಗೂ ಇಲ್ಲಿಯ ಎಲ್ಲ ದೃಶ್ಯಗಳನ್ನು ನಿಮಗೆ ನೋಡಲು ನೀಡಿದ್ದೇನೆ. ನೀವೇ ಒಮ್ಮೆ ಅಲ್ಲಿಗೆ ಭೇಟಿ ನೀಡಿ ಅಲ್ಲಿಯ ಸುಂದರತೆಯನ್ನು ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಕೆಗ್ಗದಲ್ಲಿರುವಂತಹ ಸಿರಿಮನೆ ಫಾಲ್ಸ್ ಅದ್ಭುತವಾದಂತಹ ಒಂದು ಫಾಲ್ಸ್ ಇದು. ಎಲ್ಲರೂ ಬನ್ನಿ ಹಾಗೂ ಇಲ್ಲಿಯ ಒಂದು ಸಿರಿಮನೆ ಫಾಲ್ಸಿನ ಸಂತೋಷವನ್ನು ಆನಂದಿಸಿ. ಆದರೆ ಜಾಗ್ರತೆ ಮಾತ್ರ ನಿಮ್ಮ ಕೈಯಲ್ಲಿದೆ. ಅಲ್ಲಿ ಬಂಡೆಕಲ್ಲು ಹತ್ತುವುದಾಗಲಿ, ಜಾರಿ ಬಿದ್ದು ಏನಾದರೂ ಅಪಘಾತ ಮಾಡಿಕೊಳ್ಳುವುದಾಗಲಿ ಇದನ್ನೆಲ್ಲ ಮಾಡಲಿಕ್ಕೆ ಹೋಗದೆ ಅಲ್ಲಿಯ ಒಂದು ಸುಂದರವಾದ ಒಂದು ಏನು ನೀರಿನ ಒಂದು ಸುಂದರತೆ ಇದೆ ಅದನ್ನು ಆಹ್ಲಾದಿಸಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ಈ ವಿಡಿಯೋನ ಮುಗಿಸಿದ್ದೇನೆ. ಎಲ್ರಿಗೂ ಶುಭ ಆಗಲಿ. ಬಾಯ್.